ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಡೆದಂತ ಸೈನಿಕ ಪರೀಕ್ಷೆಯ ಸಾಮಾನ್ಯ ಕನ್ನಡ ಅಂದ್ರೆ ಭಾಷೆ ಒಂದ್ರ ಒಳಗಡೆ ಕೇಳುವಂತ ಪ್ರಶ್ನೆಗಳಿಗೆ ಕೀ ಆನ್ಸರ್ಸ್ ಗಳು ನೋಡ್ಕೊತ ಬರೋಣ್ರಿ. ಇದು ಕ್ವಶನ್ ಪೇಪರ್ ಸ್ವಲ್ಪ ಸಿಗೋದು ಲೇಟ್ ಆಗಿತ್ತು. ಹಾಗಾದ್ರೆ ಕ್ವಶನ್ಸ್ ಯಾವ ತರ ಇದಾವೆ ಅಂತೇಳಿ ನಾವು ನೋಡ್ಕೊತ ಬಂದಾಗ ಇಲ್ಲೊಂದು ಗದ್ಯ ಭಾಗ ಕೊಟ್ಟಿದ್ದಾನೆ. ಗದ್ಯ ಭಾಗ ಕೊಟ್ಟು ಇಲ್ಲಿ ಒಂದಿಷ್ಟು ಕ್ವಶನ್ಸ್ ನ ಕೇಳಿದಾನೆ. ಹಾಗಾದ್ರೆ ಈ ಗದ್ಯ ಭಾಗನ ಆಲ್ರೆಡಿ ನೀವು ಓದ್ಕೊಂಡಿರ್ತಿರ್ತೀರಿ. ಇದಕ್ಕೆ ನೇರವಾದ ಪ್ರಶ್ನೆಗಳಿಗೆ ಆನ್ಸರ್ಸ್ ನ ಹೇಳ್ಕೊತ ಹೋಗ್ತಿರ್ತೀನಿ. ಫಸ್ಟ್ ಕ್ವಶನ್ಸ್ ಏನಪ್ಪಾ ಅಂದ್ರೆ, ರೈತನು ತನ್ನ ತೋಟದಲ್ಲಿ ಈ ತರಕಾರಿಯನ್ನು ಬೆಳೆಯುತ್ತಿದ್ದನು ಅಂತ ಕ್ವಶನ್ಸ್ ಇದೆ. ರೈತ ಆ ತರಕಾರಿ ಯಾವ ತರಕಾರಿಗಳನ್ನು ಬೆಳೀತಾ ಇದ್ನಪ್ಪ ಅಂದ್ರೆ ಆತನ ಹೊಲದಲ್ಲಿ ಬದನೆಕಾಯಿಗಳನ್ನ ಬೆಳೀತಾ ಇದ್ದ. ಯಾಕಂದ್ರೆ ಇಲ್ಲಿ ಎಲ್ಲ ಏನ್ ಮಾಡಿದಾನಪ್ಪ ಅಂದ್ರೆ ಮೆನ್ಷನ್ ಮಾಡಿದಾನೆ. ಹೌದಾ? ಇನ್ನ ನೆಕ್ಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ, ರೈತನು ದುಃಖದಲ್ಲಿ ಕುಳಿತಿರಲು ಕಾರಣ ಏನು? ರೈತ ಅಷ್ಟು ಬದನೆಕಾಯಿ ಬೆಳೆದ್ರು ಕೂಡ ದುಃಖದಲ್ಲಿ ಇರ್ತಾನೆ. ಕಾರಣ ಏನಪ್ಪಾ ಅಂದ್ರೆ ಬದನೆಕಾಯಿ ಕೆಟ್ಟಿದೆ ಎಂದು ಅಂತೇಳಿ ಆತ ಏನ್ ಮಾಡ್ಲಿಲ್ಲಪ್ಪ ಅಂದ್ರೆ ಕೂತ್ಕೊಳ್ಳಿಲ್ಲ. ಬದನೆಕಾಯಿ ಕೆಟ್ಟಿಲ್ಲ ಎಂದು ಏನ್ ಮಾಡ್ತಾನಪ್ಪ ಅಂದ್ರ ಆತ ದುಃಖದಲ್ಲಿ ಕೂತ್ಕೊಳ್ತಾನೆ. ಯಾಕಪ್ಪ ಅಂದ್ರ ಅದನ್ನ ಓದ್ರಿ ನಿಮ್ಗೆ ಗೊತ್ತಾಗ್ತದೆ. ನೆಕ್ಸ್ಟ್ ಕ್ವಶನ್ಸ್ ಏನಿದೆ ನೋಡ್ರಿ, ಕೆಟ್ಟಿರುವ ಬದನೆಕಾಯಿಗಳನ್ನ ರೈತ ಹಾಕುತ್ತಿದ್ದು ಎಲ್ಲಿಗೆ ಅಂತ ಕ್ವಶನ್ಸ್ ಇದೆ. ಆತ ತನ್ನ ಸಾಕಿದ ಹಂದಿಗಳಿಗೆ ಹಾಕ್ತಾ ಇದ್ದ. ಈ ಗದ್ಯ ಭಾಗದಲ್ಲಿ ಸಂತೋಷವನ್ನ ಇದಕ್ಕೆ ಹೋಲಿಸಲಾಗಿದೆ ಅಂತ ಕ್ವಶನ್ಸ್ ಇದೆ. ಸಂತೋಷವನ್ನ ಇದಕ್ಕೆ ಹೋಲಿಸ್ತಾರಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಸಂತೋಷ ಅನ್ನೋದು ಒಂದು ಬೀಗದ ಹಾಗೆ. ಹಾಗಾದ್ರೆ ಬೀಗಕ್ಕೆ ಅದನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಹೋಲಿಸಿದ್ದಾನೆ. ನೆಕ್ಸ್ಟ್, ಚೆನ್ನಾಗಿ ಬೆಳೆದ ಬದನೆಕಾಯಿಯನ್ನ ಕಂಡು ಆ ರೈತನಿಗೆ ಆದದ್ದು ಏನು ಅಂತ ಕ್ವಶನ್ಸ್ ಇದೆ. ಚೆನ್ನಾಗಿ ಬೆಳೆದ ಬದನೆಕಾಯಿ ರೈತನಿಗೆ ಏನಾಗ್ತದಪ್ಪ ಅಂದ್ರೆ ಸಂತೋಷ ಅಂತ ಆಗ್ತದೆ. ಸಂತೋಷ ಆಗಲಿಲ್ಲ, ಆತನಿಗೆ ದುಃಖನೇ ಆಯ್ತು. ಯಾಕಪ್ಪ ಅಂದ್ರೆ ಆತ ಇಲ್ಲಿ ನೋಡ್ರಿ ಚಿಂತೆ ಆಗೋಗಿದ್ದೆ ಅಂತೇಳಿ ಹೇಳ್ತಾನೆ. ಹಾಗಾದ್ರೆ ಆತನಿಗೆ ಸಂತೋಷ ಆಗಲಿಲ್ಲ. ನೆಕ್ಸ್ಟ್ ಪ್ರಶ್ನೆ ಯಾವ ತರ ಇದಾವೆ ನೋಡ್ರಿ. ಇಲ್ಲಿ ಕ್ವಶನ್ ನಂಬರ್ 6 ನೋಡು ಪದದ ಸಂಭವನಾರ್ಥಕ ರೂಪ. ನೋಡು ನೋಡನು, ನೋಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ, ಹೀಗಾಗಿ ಸಂಭವನಾರ್ಥಕ ನೋಡನು. ನೆಕ್ಸ್ಟ್, ಅರು, ಅಂದಿರು, ಗಳು ಇವು ಏನು ಅಂತ ಕ್ವಶನ್ಸ್ ನ ಕೇಳಿದಾರೆ. ಇವು ಬಹುವಚನ ಪ್ರತ್ಯಯಗಳು ಅಂತೇಳಿ ನೀವು ರೈಟ್ ಆನ್ಸರ್ ನ ಹಾಕಿ ಬರ್ಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಮೈಯೆಲ್ಲ ಕಣ್ಣಾಗು. ಮೈಯೆಲ್ಲ ಕಣ್ಣಾಗು ಈ ನುಡಿಗಟ್ಟಿನ ತಾತ್ಪರ್ಯ ಏನಪ್ಪಾ ಅಂದ್ರೆ ತುಂಬಾ ಜಾಗರೂಕನಾಗಿರು ಅಂತೇಳಿ ಕ್ವಶನ್ಸ್ ನ ಹಾಕ್ಬೇಕಾಗ್ತದೆ. ಇನ್ನ ನಾರಿವಾಳ ಅಂದ್ರೆ ಇದನ್ನ ತೆಂಗು ಅಂತೇಳಿ ಕರಿತೀವಿ. ಮರಾಠಿ ಭಾಷೆ ಒಳಗೆ ನಾರಿವಾಳ ಅಂದ್ರೆ ತೆಂಗಿನಕಾಯಿ ಅಂತೇಳಿ ಕರೀತಾರೆ. ಇನ್ನು ತೃತೀಯ ವಿಭಕ್ತಿ ಪ್ರತ್ಯಯ ಕಾರಕಾರ್ಥ ಏನು ಅಂತ ಕ್ವಶನ್ಸ್ ಇದೆ. ಕರ್ಮಾರ್ಥ ಇದು ಏನಪ್ಪಾ ಅಂದ್ರೆ ಪ್ರಥಮದ್ದು, ಸಂಪ್ರದಾನ ಇದು ಚತುರ್ಥಿದು. ಇನ್ನ ನೆಕ್ಸ್ಟ್ ಇಲ್ಲಿ ಅಪದಾನ, ಇಲ್ಲಿ ರೈಟ್ ಆನ್ಸರ್ ಏನಪ್ಪಾ ಅಂದ್ರೆ ಕರ್ಣಾರ್ಥ ನೋಡ್ರಿ. ಕರ್ಣಾರ್ಥ ಇದು ತೃತೀಯ ವಿಭಕ್ತಿದು. ನೆಕ್ಸ್ಟ್, ಸಜ್ಜನ ಪದದ ವಿರುದ್ಧ ಪದ ಇದು ಅಂತ ಕ್ವಶನ್ಸ್ ನ ಕತ್ತಾನೆ. ಸಜ್ಜನ ಅಂದ್ರೆ ಇದರ ವಿರುದ್ಧ ಪದ ದುರ್ಜನ. ಆಪ್ಷನ್ಸ್ 4. ನೆಕ್ಸ್ಟ್, ತಾಯಿ ಕಲಿಸಿದ ಬುದ್ಧಿ ಸಾಯೋ ತನಕ ಅಂತೇಳಿ ನಾವು ರೈಟ್ ಆನ್ಸರ್ ಹಾಕ್ಬೇಕಾಗ್ತದೆ. ಹೀಗಾಗಿ ಆಪ್ಷನ್ಸ್ 2 ಸರಿ ಉತ್ತರ ಆಗ್ತದೆ. ಇನ್ನು ನೂಕು ನುಗ್ಗಲು ಈ ಪದದ ಯಾವ ಪದ ಇದು? ಇದು ಅವ್ಯಯ ಅಂತ ಅನ್ಸ್ಕೊಳ್ಳಲ್ಲ, ಅನುಕರಣ ಅಲ್ಲ, ದಿರುಕ್ತಿ ಅಲ್ಲ. ಇದನ್ನ ಜೋಡು ನುಡಿ ಒಳಗಡೆ ನೀವು ರೈಟ್ ಆನ್ಸರ್ ನ ಹಾಕಿ ಬರ್ಬೇಕಾಗ್ತದೆ. ಮೈದೋರು ಈ ಪದವು ಈ ಸಂಧಿಯಾಗಿದೆ ಅಂತ ಕ್ವಶನ್ಸ್ ನ ಕರ್ತಾನೆ. ಮೈದೋರು ಇದು ಯಾವ ಸಂಧಿ ಆಗಿದೆಪ್ಪ ಅಂದ್ರೆ ಆದೇಶ ಸಂಧಿ. ಮೈ ಪ್ಲಸ್ ತೋರು ಮೈದೋರು, ದಕಾರಕ ದಕಾರ ಆದೇಶವಾಗಿ ಬಂದಿದೆ ಅಲ್ಲಿ. ಇನ್ನು ಮೃಗ ಪದದ ತದ್ಭವ ರೂಪ ಏನು ಅಂತ ಕ್ವಶನ್ಸ್ ನ ಕೇಳಿದಾನೆ. ಇಲ್ಲಿ ಮಿಗ ರೈಟ್ ಆನ್ಸರ್ ಆಗ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನ್ ಕೇಳಿದ ನೋಡ್ರಿ, ಇಲ್ಲಿ ಸದ್ಗುಣ ಇವು ಒಂದ್ ಸ್ವಲ್ಪ ಕ್ವಶನ್ ಪೇಪರ್ಗಳನ್ನ ಸರಿಯಾಗಿ ಸ್ಕ್ಯಾನ್ ಮಾಡಿಲ್ಲ ಅವು ವಿದ್ಯಾರ್ಥಿಗಳು. ಸದ್ಗುಣ, ಸತ್ ಪ್ಲಸ್ ಗುಣ ಸದ್ಗುಣ ಅಂತ ಹೇಳ್ತೀವಿ. ಇದಕ್ಕೆ ಆಪ್ಷನ್ಸ್ 3ನ ನೀವು ಗುರುತಿಸ್ರಿ. ವರ್ಗೀಯ ವ್ಯಂಜನಗಳ 5ನೇಯ ಅಕ್ಷರವನ್ನ ಹೀಗೆ ನೋಡು. ವರ್ಗೀಯ ವ್ಯಂಜನಗಳು ಒಟ್ಟು 25. 5ನೇ ಅಕ್ಷರಗಳನ್ನ ನಾವು ಅನುನಾಸಿಕ ಅಕ್ಷರಗಳಂತೇಳಿ ಕರಿತೇವೆ. ಕೆಳಗೆ ನೀಡಿರುವ ವಾಕ್ಯದಲ್ಲಿ ತಪ್ಪಾಗಿರುವ ಪದವನ್ನ ಗುರುತಿಸ್ರಿ ಅಂತ ಕ್ವಶನ್ಸ್ ಕೇಳಿದಾನೆ. ಇಲ್ಲಿ ಶ್ರೀರಾಮನು ದುಷ್ಟ ತಪ್ಪಿದೆ. ಹೀಗಾಗಿ ಆಪ್ಷನ್ಸ್ 2 ಇಲ್ಲಿ ದುಷ್ಟನಾದ ತಪ್ಪಾಗಿದೆ. ಹೊಸಬನು ಪದದ ಸ್ತ್ರೀಲಿಂಗ ರೂಪ ಏನು ಅಂತ ಕ್ವಶನ್ಸ್ ನ ಕೇಳ್ತಾನೆ. ಹೊಸಬನು ಹೊಸಬಳು, ಹೊಸಬಳು ರೈಟ್ ಆನ್ಸರ್ ಆಪ್ಷನ್ಸ್ 1. ಇನ್ನು ನೆಕ್ಸ್ಟ್ ಕ್ವಶನ್ಸ್, ರಾಮನಾಥ ಎಂಬ ಅಂಕಿತ ನಾಮ ಇವರದು ಅಂತ ಕ್ವಶನ್ಸ್ ಇದೆ. ರಾಮನಾಥ ಇದು ಯಾರ್ದಪ್ಪ ಅಂದ್ರೆ ಜೇಡರ ದಾಸಿಮಯ್ಯ ಅವ್ರದ್ದು. ನೆಕ್ಸ್ಟ್ ಪ್ರಶ್ನೆ, ಗುಂಪಿಗೆ ಸೇರಿದ ಪದವನ್ನು ಗುರುತಿಸ್ರಿ ಅಂತ ಕ್ವಶನ್ಸ್ ಕೇಳಿದಾರೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ವಿಕ್ರು ಗೋಕಾಕ್, ಚಂದ್ರಶೇಖರ್ ಕಂಬರ್ ಇವರೆಲ್ಲ ಜ್ಞಾನಪೀಠ ಪ್ರಶಸ್ತಿ ಪಡಿತಾರೆ. ಇವರು ರಾಷ್ಟ್ರಕವಿ GS ಶಿವರುದ್ರಪ್ಪ. ಆಪ್ಷನ್ಸ್ 4ನ ಗುರುತಿಸ್ರಿ. ಇನ್ನು ಕರ್ನಾಟಕದ ಸಂಗೀತದ ಪಿತಾಮಹ ಅಂತೇಳಿ ಇದು ಸಾಕಷ್ಟು ಬಾರಿ ಕ್ವಶನ್ಸ್ ರಿಪೀಟೆಡ್, ಪುರಂದರದಾಸರು. ನೆಕ್ಸ್ಟ್ ಕ್ವಶನ್ಸ್, ಉದಯವಾಗಲಿ ನಮ್ಮ ಚೆಲುವು ಕನ್ನಡ ನಾಡನ್ನ ಈ ಪದ್ಯವನ್ನು ಬರೆದ ಕವಿ ಯಾರಪ್ಪ ಅಂದ್ರೆ ಹುಯಿಲಗೋಳ್ ನಾರಾಯಣರಾವ್ ಅಂತೇಳಿ ನಾವು ಕರಿತೀವಿ. ಇದು ಭಾರತ ರತ್ನ ಪಡೆದ ಹೆಮ್ಮೆಯ ಕನ್ನಡಿಗರು ಯಾರು ಅಂತ ಕ್ವಶನ್ಸ್ ಇದೆ.
ಇಲ್ಲಿ ಭಾರತ ರತ್ನವನ್ನು ಪಡೆದಂತ ಹೆಮ್ಮೆಯ ಕನ್ನಡಿಗರು ಯಾರಪ್ಪ ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಅಂತ ಕರಿತೀವಿ. ಇನ್ನು ಕೊನೆಯ ಪ್ರಶ್ನೆ, ರಾಷ್ಟ್ರಕವಿ ಬಿರುದು ಪಡೆದ ಮೊದಲಿಗರು ಯಾರು ಅಂತ ಕ್ವಶನ್ಸ್ ಕತ್ತಾನೆ. ಎಂ ಗೋವಿಂದ ಪೈ ಮೊಟ್ಟ ಮೊದಲ ರಾಷ್ಟ್ರಕವಿ ಪಡೆದಂತ ಕನ್ನಡಿಗರು. ಇವು ಕನ್ನಡ ಪ್ರಶ್ನೆಗಳು. ಇನ್ನು ನೆಕ್ಸ್ಟ್ ಗಣಿತ ಪ್ರಶ್ನೆಗಳನ್ನ ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಲ್ಲ ಕೀ ಆನ್ಸರ್ಸ್ಗಳು ನಮಗೆ ಸಿಗ್ತಾವೆ. ಧನ್ಯವಾದಗಳು.